ಹೌದು, 16 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ಜೀವನ್ ಆಸ್ಪತ್ರೆ ಮತ್ತು ಅನನ್ಯ ಆಸ್ಪತ್ರೆ ಮಾಲೀಕರಾದ ಡಾಕ್ಟರ್ ಐಎಸ್ ರಾವ್ ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ರಾಜಲಕ್ಷ್ಮಿ ಅವರು ಮತ್ತೊಂದು ನೂತನ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳುಳ್ಳ 100 ಬೆಡ್ ಆಸ್ಪತ್ರೆ ಜೀವನ್ ಆರ್ಆರ್ ಆಸ್ಪತ್ರೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ನಗರದ ಡಿಸಿ ಕಚೇರಿ ರಸ್ತೆಯಲ್ಲಿ ನಿರ್ಮಾಣವಾಗಿರುವ 4 ಅಂತಸ್ತಿನ ಕಟ್ಟಡದಲ್ಲಿ ನಿರ್ಮಾಣವಾಗಿರುವ ಜೀವನ್ ಆರ್ಆರ್ ಆಸ್ಪತ್ರೆಯನ್ನ ಡಾಕ್ಟರ್ ಐಎಸ್ ರಾವ್ ಅವರ ತಂದೆ ಶ್ರೀ ಐ ಮೋಹನ್ ರಾವ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಲಿದ್ದು ಅನೇಕ ಗಣ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ವಧು ವರನಂತೆ ಸಿಂಗಾರಗೊಂಡಿರುವ ಜೀವನ್ ಆರ್ಆರ್ ಆಸ್ಪತ್ರೆಯ ಸೇವೆ ಇನ್ನಷ್ಟು ಮತ್ತಷ್ಟು ಜನರ ಆರೋಗ್ಯ ರಕ್ಷಣೆಗೆ ಮುಂದಾಗಲಿದೆ. ನೂತನ ಕಟ್ಟಡ ಉದ್ಘಾಟನೆ ಖುಷಿಯನ್ನ ಡಾಕ್ಟರ್ ಐಎಸ್ ರಾವ್ ಹಂಚಿಕೊಂಡ ಸುಸಂದರ್ಭ ಹೀಗಿದೆ ನೋಡಿ. ಸರ್, ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದು ಸುಮಾರು 22 ವರ್ಷ ಆಯಿತು. ಜೀವನ್ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಸುಮಾರು 13 ವರ್ಷಗಳಾಯಿತು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ICU ವ್ಯವಸ್ಥೆ ಇರಲಿಲ್ಲ, ಕಾರ್ಡಿಯಾಲಜಿ ಇರಲಿಲ್ಲ ಅಂಥೇಳಿ ಅನನ್ಯ ಆಸ್ಪತ್ರೆಯನ್ನು ಸುಮಾರು 2017ನೇ ಇಸ್ವಿಗೆ ನಾವು ಪ್ರಾರಂಭ ಮಾಡಿತು. ಅದರ ನಂತರ ಬರ್ತಾ ಚಿಕ್ಕಬಳ್ಳಾಪುರದ ಜನರ ಜೀವನ ಮಟ್ಟ ಸುಧಾರಣೆ, ಹೆಚ್ಚಿನ ವೈದ್ಯಕೀಯ ಸವಲತ್ತುಗಳು ಇನ್ನೂ ಜನರಿಗೆ ಬೇಕು ಅಂತೇಳೋ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮದೇ ಆದಂಥ ಒಂದು ಹೊಸ ಆಸ್ಪತ್ರೆ ಮಾಡಬೇಕು. ಅದರಲ್ಲಿ ಎಲ್ಲ ವ್ಯವಸ್ಥೆಯೂ ಇರಬೇಕು, ಸರಿಯಾಗಿ ಪಾರ್ಕಿಂಗ್ ಜಾಗ ಇರಬೇಕು, ಆಸ್ಪತ್ರೆ ವಿಶಾಲವಾಗಿರಬೇಕು, ಆಸ್ಪತ್ರೆಯ ಒಂದು ನೂತನ ನಾವೀನ್ಯತೆ ಇರುವಂಥ ಒಂದು ಆಸ್ಪತ್ರೆ ಆಗಬೇಕು ಅಂಥೇಳಿ ಆ ಒಂದು ಕನಸು ನನಸಾಗಿತ್ತು. ಈ ಒಂದು ಆಸ್ಪತ್ರೆಯನ್ನು ಮಾಡಿದಾಗ ಸದ್ಯಕ್ಕೆ ಈಗ ಬಿಲ್ಡಿಂಗನ್ನು ನಾನೀಗ ಕಂಪ್ಲೀಟ್ ಮಾಡಿ ಇದನ್ನು ನಾಳೆ ಲೋಕಾರ್ಪಣೆ ಮಾಡುವಂಥ ಒಂದು ಸಂದರ್ಭ ಇವಾಗ ನನಗಾಗಿದೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ ಸುಮಾರು 3 ವರ್ಷಗಳಿಂದ ಈ ಬಿಲ್ಡಿಂಗ್ ನಾನು ಕಟ್ತಾ ಇದ್ದೀನಿ. ಇದು ನನ್ನ ಏನೊಂದು ಪ್ಲ್ಯಾನ್ ಇತ್ತು ಅದಕ್ಕೆ ತಕ್ಕಾಗಿ ಮೂಡ್ ಬಂದಿದೆ ಈ ಒಂದು ಬಿಲ್ಡಿಂಗು. ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.